ಬೇಕಾದರೆ ನಿನ್ನನ್ನು 9 ತಿಂಗಳ ಹೊಟ್ಟೆಯಲ್ಲಿಟ್ಟು ನಿನ್ನ ಜೋಪಾನ ಮಾಡಿದ. ಪವಿತ್ರವಾಗಿರ್ತಕ್ಕಂಥ ತಾಯಿ ಗರ್ಭ, ಆ ತಾಯಿ ನಿನ್ನನ್ನು ನೋಡಿ, ನಿನ್ನನ್ನು ಕಂಡು, ನಿನ್ನಷ್ಟೇ ಸ್ವರ್ಗ ಸುಖವನ್ನು ಕಂಡಿರ್ತಕ್ಕಂಥವಳು, ನಿನ್ನನ್ನೇ ನೋಡಿ ಸರ್ವ ಸುಖವನ್ನು ಪಡೆದಿರ್ತಕ್ಕಂಥವಳು ಯಾರಾದರಿದ್ರೆ ಅದು ತಾಯಿ. ಆ ತಾಯಿ ಏನಂತ ಬೇಡ್ತಾಳ ಅಂತಂದ್ರೆ, ನನ್ನ ಮಗ ಚೆನ್ನಾಗಿ ಹುಟ್ಟಿ ಬರಲಪ್ಪ ದೇವ್ರೆ, ನಿನಗೆ ಅಭಿಷೇಕ ಮಾಡಿಸ್ತೀನಿ, ನಿನಗೆ ಗಂಟೆಯನ್ನು ಕಟ್ತೀನಿ, ನಿನಗೆ ಏನೇನೋ ಹನುಮಪ್ಪಗೆ ಹೋಗಿ ಗಂಟೆ ಕಟ್ತಾಳ, ಬಸವಣ್ಣಗೆ ಹೋಗಿ ಅಭಿಷೇಕ ಮಾಡ್ತಾಳ, ದ್ಯಾವಮ್ಮನ ಗುಡಿಗೆ ಹೋಗಿ ಹುಡಿ ತುಂಬ್ತಾಳ, 10 ದೇವರಿಗೆ 100 ಹರಕೆ ಒತ್ತೆ. ಅದಕ್ಕೆ ಗಂಡು ಮಗ ಹುಟ್ಲಿ ಅಂತೇಳಿ 100 ಎಲ್ಲ ಊರು ದೇವರಿಗೆಲ್ಲ ಹೋಗಿ ಬೇಡ್ಕೊಂಡು ಬರ್ತದ್ರಿ ಅದು. ಮತ್ತು ಗಂಡು ಮಗ ಹುಟ್ಟಿತು ಅಂತಂದ್ರೆ, ಹೆಣ್ಣು ಲಗ್ನ ಆಯ್ತಂದ್ರೆ ಅದೇ ತಾಯಿಯನ್ನು ಹೊರಗಾಗ್ತಕ್ಕಂಥ ಮಕ್ಕಳು ಹುಟ್ಟಿದಾರೆ ಜಗತ್ತಿನಲ್ಲಿ. ಅದಕ್ಕೆ ಏನು ನಡೆದಾದು, ಇನ್ನೇನು ನಡೀತಾದು, ಏನು ನಡೆದಾದು, ಇನ್ನೇನು ನಡೀತಾದು. ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನ, ಏನು ನಡೆದದ ಜಗತ್ತಿನಾಗ, ಇನ್ನೇನು ನಡೀತದ, ಎಲ್ಲ ನಡೆದ ಹೋಗೈತಿ, ಏನೇನು ನಡಿಬೇಕು ಅದೆಲ್ಲ ನಡೆದ ಹೋಗೈತಿ. ಆ ಮಾತು ಕೇಳದ ಮಕ್ಕಳು ಹುಟ್ಟಿ ಮನಿ ಮಾರಳಿತಾವು ಅಂದಿದ್ರು. ಮಾತು ಕೇಳಲಾರ್ದಂಥ ಮಕ್ಕಳು ಹುಟ್ಟಿ ಒಳ್ಳೆ ಮನೆತನದ ಘನತೆ ಗೌರವಗಳು ಕೂಡ ಕಳೆದು ಬಿಟ್ಟು, ಆಸ್ತಿ ಕಳೆದು, ಅಂತಸ್ತು ಕಳೆದು, ಎಲ್ಲನೂ ಕಳೆದು ಕೆಲವೊಂದು. ಆದರೆ ಎಲ್ಲರೂ ಹಂಗಿಲ್ಲ. ಆದರೆ ಹೇಳದ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳದವ ಅಂತ ಅಂದ್ರೆ ತಂದೆ ತಾಯಿ ಮುಂದನ ಶೆರೆ ಕುಡಿದು ಬಂದು ಜೋಲಿ ಹೊಡ್ಯಾಕತ್ತಿದ್ವಿ. 21ನೇ ಶತಮಾನ ಇದು. 21ನೇ ಶತಮಾನ ಏರುಪೇರಾಗೈತಿ ಅವಮಾನ ಅಂತ. ಅದಕ್ಕೆ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಭಾವನೆ ಎಲ್ಲ ಬಿಟ್ಟುಬಿಟ್ಟವು. ಮನೆಯೊಳಗೆ ಚಂದ ನೋಡ್ರಿ, ಹಾಗೆ ಎಷ್ಟು ಚಂದ ತಾಯಂದಿರು ಕೂಡಿ ಪದಗಳಾಡ್ತಿದ್ರು, ಊರು ಜನ ಎಲ್ಲ ಕೂಡಿ ಒಳ್ಳೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಿದ್ರು. ಆದರೆ ಹೀಗೇನು ಮಾಡಿಬಿಟ್ಟವ, ಒಂದು ಮನೆ ಕದ ಹಾಕಿದ್ವು ಅಂದ್ರೆ ಒಂದು ಮನೆ ಮತ್ತೆ ಹೋಗಂಗಿಲ್ಲ ರೀ, ತೆಗೆದು ನೋಡಂಗಿಲ್ಲ. ಮನ್ಯಾಗ ಟಿ ವಿ ಹಚ್ಚಿರ್ತದೆ, ಹೊರಗಿನ ಸುದ್ದಿನೇ ಗೊತ್ತಾಗಂಗಿಲ್ಲ. ಹಾಂ, ಒಳ್ಳೆ ದೇವ್ರ ಪೂಜೆ ಬಿಟ್ಟಾವು, ದೇವಿನ ಕುಣಿತ ಕುಣಿಸ್ಯಾವು ಅಂದ್ರೆ ದೇವ್ರ ಪೂಜೆ ಎಲ್ಲ ಅಲ್ಲೇ ಜಗಲಿ ಮ್ಯಾಗ ಇಟ್ಟು ಬಿಟ್ಟವು. ಆ ಟಿ ವಿ ತಂದು ಮನ್ಯಾಗಿಟ್ಟು ದೇವಿನ ಕುಣಿತ ಕುಣಿಸಾಕಟ್ಟಿವೆ. ಕಾಲ ಕೆಟ್ಟದ್ರಿ, ಕಾಲ ಭಾಳ ಕೆಟ್ಟ ಹೋಗೈತಿ. ಎಲ್ಲಿ ಕೆಟ್ಟದ ಕಾಲ? ಕಟ್ಟಿ ಮೇಲೆ ಕುಂತುಕೊಂಡು ಗಟ್ಟಿ ಮಾತು ಹಾಡುತ್ತೀರಿ, ಕಾಲ ಕೆಟ್ಟು ಹೋಗೈತಿ ಅಂತ ಹೇಳ್ತೀರಿ. ಕಟ್ಟಿ ಮೇಲೆ ಕುಂತ್ಕೊಂಡು ಗಟ್ಟಿ ಕಾಲ ಕೆಟ್ಟು ಹೋಗೈತಿ ಅಂತ. ಕಾಲ ಕೆಟ್ಟಿಲ್ಲಪ್ಪ, ನಿಮ್ಮ ತಲೆ ಕೆಟ್ಟೈತಿ. ಹುಟ್ಟಿದ ಕೈಯಾಗ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಮೋಜು ಮಾಡ್ತೀರಿ. ಸಣ್ಣ ಕೈಯಾಗ ಅವಕ್ಕೆ ಮೊಬೈಲ್ ಕೊಡಾಕತ್ತಿದ್ರಿ. ಈಗ ಕೊಟ್ಟು ಕೈ, ಬಾಬಾ ಇಲ್ಲಿ ಬಾ ಟಿ ವಿ ನೋಡಿ ಅದ್ರಾಗ ಹೆಂಗೆ ಡ್ಯಾನ್ಸ್ ಮಾಡ್ತಾ ಹಂಗೆ ಡ್ಯಾನ್ಸ್ ಮಾಡಿ. ಅದು ಸಣ್ಣ ಇರುತ್ತೆ, ಅದು ಡ್ಯಾನ್ಸ್ ಮಾಡೋಕ್ಕೆ ಹೋಗಿ ನಿಮ್ಮನ್ನ ಡ್ಯಾನ್ಸ್ ಅದು ಮಾಡ್ಸಕತ್ತೈತಿ. ದೊಡ್ಡದಾದ ಕೂಡಲೇ ನಿಮಗೆ ಹೆಂಗೆ ನೀವು ಮಾಡಾಕತ್ತೀರಿ, ಅದು ಹಂಗೆ ಮಾಡಾಕತ್ತದ. ಅದಕ್ಕೆ ಮನುಷ್ಯ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗ್ಯದ. ಏನು ನಡೆದದೋ, ಇನ್ನೇನು ನಡೀತದೋ. ಮೊನ್ನೆ ಮುಂಬೈಗೆ ಹೋಗಿದ್ವಿ. ಮುಂಬೈದಿಂದ ಬರಾಗ ಆ ಹುಡುಗ ಅನ್ನೋದು ಗೊತ್ತಿಲ್ಲ, ಹುಡುಗಿ ಅನ್ನೋದು ಗೊತ್ತಿಲ್ಲ. ಅವು ಸೀರೆ ಇಲ್ಲಿ ನೋಡ್ರಿ, ಎಲ್ಲ ತಾಯಿಂದರೆ ಸೀರೆ ಉಟ್ಕೊಂಡಿದ್ರಿ, ಪಾರ್ವತಿ ಥರ ಲಕ್ಷ್ಮಿ ಥರ ಕಾಣ್ತಿದ್ರಿ. ಅವು ಗೋಣ್ಚಿಲ್ದಂಥವು ಪ್ಯಾಂಟ್ ಉಟ್ಕೊಂಡವ, ಚಲೋ ಹೊಸ ಪ್ಯಾಂಟ್ ತರಾಕತ್ಯಾವ, ಕತ್ರಿ ತೊಗೊಂಡು ಕಟ್ ಮಾಡಾಕತ್ಯಾವ. ಮತ್ತು ನಡುಕ್ಕೆ ಇಲ್ಲೊಂದು ಕೆಳಗೊಂದು ಹರಿದು ಹಾಕ್ಕೊಳಕತ್ಯಾವ. ಹರಿದು ಬಟ್ಟೆ ಹಾಕೊಂಡ್ಬಂದ್ರೆ ದರಿದ್ರ ಅಂತಿದ್ರು ಮೊದಲು. ಈಗ ಹರಿದ ಹೊಸ ಪ್ಯಾಂಟ್ ತಂದ ಕತ್ತರಿಸಾಕತ್ಯಾವ. ಅದು ಕತ್ತರಿಸಿ ಅದಕ್ಕೆ ಅಮೇರಿಕ ದೇಶದಾಗ ಕುರಿ ಕಾಯೋಕೆ ಹಾಕ್ತಾರಂತ ಜೀನ್ಸ್ ಪ್ಯಾಂಟ್. ಮತ್ತು ನೀವು ಯಾರು ಹಾಕ್ಕೊಂಡ್ರೆ ಸಿಟ್ಟಾಗಿರಿ. ಮತ್ತು ಅಲ್ಲಿ ಹಾಕ್ಕೊಳ್ಳೋದು ಯಾಕಂದ್ರೆ ನಮಗಿಂತ 4 ಪಟ್ಟು ಭೂಮಿ ದೊಡ್ಡದದ, ಕಾಡು ಪ್ರದೇಶ ಭಾಳ ಅದ. ಅಲ್ಲಿ ಹುಡುಗರೆಲ್ಲ ಕುರಿ ಕಾಯಕ್ಕೆ ಅವೆಲ್ಲ ಮುಳ್ಳುಗಳು ಹರಿಬಾರ್ದಂತ ಜೀನ್ಸ್ ಪ್ಯಾಂಟ್ ಹಾಕ್ಕೋತಾವ. ಅದನ್ನ ಕಂಡು ಇವು ಶೋಕಿ ಮಾಡಕ್ಕೆ ಹೋಗಿ ತಂದು ಹೊಸ ಪ್ಯಾಂಟ್ ಹರಿಯಾಕತ್ತೇವ. ಅದು ಹೊಸ ಪ್ಯಾಂಟ್ ಹರಿದ್ರೆ ಚಲೋ ಐತ್ರಿ. ತಲಿ ಅವ್ನು ನೋಡಿ ಮೊನ್ನೆ ಈ ಕಡೆ ಎಲ್ಲ ಕೂದಲ ತೆಗ್ದಾನ, ಈ ಕಡೆ ಎಲ್ಲ ತೆಗ್ದಾನ, ನೆತ್ತಿ ಮ್ಯಾಗ ಹಟ್ಟ ಅದಾವು, ಹಿಂಗೆ ಬಂದುಬಿಟ್ಟದ. ಮತ್ತು ಅಟ್ಟ ಕತ್ತರಿಸ್ಕೊಂಡಿದ್ರೆ ಭಾಳ ಚಲೋ ಆಗಿತ್ತು. ಒಂದೊಂದು ಏನೇನೋ ಮಾಡಾಕತ್ತೇವೆ. ಈಗ ಚಂದ ನೋಡ್ರಿ, ಸಣ್ಣ ಕಟ್ಕೊಂಡು ಮಿಲ್ಟ್ರಿ ಕಟ್ಟಿಂಗ್ ಅಂತಾರೆ, ಅದಕ್ಕೆಲ್ಲ ರೋಕ್ಬೇಕು. ನೋಡಿದ ಕೂಡಿದ್ರೆ ಗೌರವ ಇದ್ದಂಗೆ ಇರಬೇಕು, ಮತ್ತು ಸಮಾಜದಾಗ ಗೌರವ ಬರಬೇಕು. ಅದು ಬಿಟ್ಟ ಒಂದೊಂದು ಹಿಂಗೆ ತೊಗೊಂಡು ದೊಡ್ಡದು ಇದನ್ನು ಮಾಡಿ ಒಂದೊಂದು ಮಾರು ಹುದ್ದು ಬಿಟ್ಕೊಂಡು ಮತ್ತೊಂದು ಹೊಂಟದು. ಏನು ನಡೆದದು, ಇನ್ನೇನು ನಡೀತದ, ಏನು ನಡೆದದು, ಇನ್ನೇನು ನಡೀತದ, ಮುಂದೆ ಹೆಂಗೆ ನಡೀತದ, ಹಂಗೆ ನಡೀತದ. ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವೋ, ಸೀರೆ ಬಳಿ ತಾಳಿ ಮುಗುತಿ ಮರಿ ಆಗುತ್ತಾವೋ. ನೋಡ್ರಿ, ಹಿರಿಯರಿಲ್ದ ಮದುವೆ ಅದನ್ನು ಹೋಯ್ತು, ಅಲ್ಲೇ ಕೂಡಿತು, ಅದು ಹೋಯ್ತು, ಹೋಟೆಲ್ನಾಗ ಹೋಗಿ ಅದು ಕುಡಿದು ಇದು ಕುಡಿದು ಕುಣಿದಾಡಿ ಆ ಏನೋ ಹಚ್ಕೊಂಡು ಅಲ್ಲೇ ಮಾಡಿ ಹಂಗೆ ಹೋಗೋದು. ಅದಕ್ಕೆ ಸೀರೆ ಇಲ್ಲ, ಬಳಿ ಇಲ್ಲ, ತಾಳಿ ಇಲ್ಲ, ಮೂಗುತಿಲ್ಲ, ಹಂಗದ. ಇವತ್ತು ನೋಡ್ರಿ ನಮ್ಮ ಭದ್ರಂದು ವೀಣಂದು ಹೆಂಗಾಗ್ಯದ. ಎಲ್ಲರೂ ಹಿರಿಯರು ಕೂಡಿದ್ದೀವಿ, ಗುರುಗಳು ಅದಾರ,
ದೇವರ ಸಮ್ಮುಖದಲ್ಲಿ ಪವಿತ್ರ ಭಾವನೆಯಿಂದ ಇದು ಧರ್ಮಪರ ಲಗ್ನ ಅಂತ ಕರೀತಾರೆ, ಸಂಸ್ಕಾರಯುತ ಲಗ್ನ ಅಂತ ಕರೀತಾರೆ. ಇದಕ್ಕೆ ಎಲ್ಲರ ಹಿರಿಯರ ಒಪ್ಪಿಗೆಯಿಂದ ಮಾಡತಕ್ಕಂಥ ಲಗ್ನಗಳು. ಇಂಥ ಪವಿತ್ರವಾಗಿರ್ತಕ್ಕಂಥ ಧರ್ಮ ಲಗ್ನಗಳಲ್ಲಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಇವರು ವಂಶ ಅಭಿವೃದ್ಧಿ ಆಗಲಿ, ಇವರಿಗೆ 8 ಮಂದಿ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ ನಾವು. 8 ಮಂದಿ 8 ಮಂದಿ. ಈಗ ನೀವೇನು ಮಾಡಕತ್ತೀರಿ? ಹಂಗೆಲ್ಲ ಒಂದಾದ್ರೆ ಸಾಕು, ಹೌದಲ್ರಿ? ಅಲ್ಲಿಗೆ ಬಂದು ನಿಂತೀರಿ ನೀವು, ಒಂದಾದ್ರೆ ಸಾಕು ಅನ್ನಕತ್ತೀರಿ. ಅದಕ್ಕೆ ಮುಂದೆ ಹೆಂಗೆ? ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಹೆಂಗಿದೆ ಹಿಂಗಾದ್ರೆ ಮುಂದೆ? ಮತ್ತೆ ಹೇಳಕತ್ತೀರಿ. ಅದಕ್ಕೆ ಒಂದಿದ್ದು ಕೂಡಲೇ ಬೈದು ಕೂಡಲೇ ಎಷ್ಟು ಸಿಟ್ಟು ಬರ್ತದೆ ನೋಡ್ರಿ. ಪರದೇಶಿ ಅಂದ ಕೂಡಲೇ ಭಾಳ ಸಿಟ್ಟು ಬರ್ತದೆ. ಆದ್ರೆ ಮತ್ತು ಅದು ಇರೋದು ಒಂದಕ್ಕೆ ಮತ್ತೆ ಏನಿಲ್ಲ ಮುಂದೆ ಅದಕ್ಕೆ ಕಾಕ ಅನ್ನೋದು ಯಾರಿಗೆ, ದೊಡ್ಡಪ್ಪ ಅನ್ನೋದು ಯಾರಿಗೆ, ಅವ್ವ ಅನ್ನೋದು ಯಾರಿಗೆ, ಚಿಕ್ಕವ್ವ ಅನ್ನೋದು ಯಾರಿಗೆ, ದೊಡ್ಡಮ್ಮ ಅನ್ನೋದು ಯಾರಿಗೆ? ಇವೆಲ್ಲ ಬಂಧು ಬಳಗ ಅಂತಕ್ಕಂಥ ಸಂಸ್ಕಾರನೇ ಹೊರಟು ಹೋಗಿಬಿಡ್ತದ. ನಮ್ಮ ಒಂದು ಈ ಭಾರತೀಯ ನಾಗರಿಕತೆ ಹೋಗಿ ನಾವು ವಿದೇಶ ಪರಂಪರೆಯನ್ನು ಅನುಸರಿಸಬೇಕಾದಂಥ ಕಾಲಗಳು ದೂರಿಲ್ಲ. ಹಾಗಾಗಿ ನೀವೇನು ಮಾಡ್ರಿ ಅಂದ್ರೆ, ಇನ್ನು ಗಟ್ಟಿ ಮನಸ್ಸು ಮಾಡ್ರಿ, 3 ಮಂದಿ ಮಕ್ಕಳು ನಡ್ರಿ ಮೊದಲು. ಅದಕ್ಕೆ ಹೆಂಗೆ ಸಾಕೋದಂತ ನೀವು ವಿಚಾರ ಮಾಡಿದ್ರಿ ಅಂದ್ರೆ, ಒಂದು ಮಠಕ್ಕೆ ಬಿಡ್ರಿ, ಒಂದು ದೇಶ ಕಾಯಕ್ಕೆ ಯೋಧನ ಮಾಡ್ರಿ, ಒಂದು ನಿಮ್ಮ ಮನ್ಯಾಗ ಇಟ್ಕೋರಿ. 3 ಮಂದಿ ಮಕ್ಕಳು ನಡೆದ್ರಿ ಅಂತಂದ್ರೆ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಮನೆ ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಅದ. ಮತ್ತು ಹಿಂಗೆ ಸ್ವಲ್ಪ ದಿನ ಮುಂದೆ ಹೋದಿರಿ ಅಂತಂದ್ರೆ ಇತ್ತಂದ್ರೆ ಅದಕ್ಕೇನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ನಮ್ಮ ಪರಂಪರೆ, ನಮ್ಮ ಸಂಸ್ಕಾರಗಳನ್ನು ನಾವು ಮರಳಿ ಪಡಿಬೇಕಾದಂಥ ಅವಶ್ಯಕತೆ ಭಾಳದ. ಅದಕ್ಕಾಗಿ ಇಂಥ ಧರ್ಮಪರ ಲಗ್ನಗಳ ನಡೀಲಿ. ಇಂಥ ಒಳ್ಳೆ ಮನೆತನದಲ್ಲಿ ಮಕ್ಕಳು ಮನೆ ಬೆಳಗ್ತಕ್ಕಂಥವಾಗಬೇಕ್ರಿ. ಮನೆ ಬೆಳಗ್ತಕ್ಕಂಥ ಮಕ್ಕಳು ಹುಟ್ಟಬೇಕು. ಮನೆತನ ನಾಶ ಮಾಡ್ತಕ್ಕಂಥ ಮಕ್ಕಳು ಹುಟ್ಟಬಾರ್ದು. ಯಾಕಂದ್ರೆ ಗಿಡದಾಗ ಹುಟ್ಟಿದ ಕೊಡ್ಲಿಕ್ಕೆ ಕಾವು, ಅದಕ್ಕೆ ಕೊಡ್ಲಿಕ್ಕೆ ಕಾವು ಮಾಡಿದ್ರೆ ಸಾಕು ಅದೇ ಗಿಡ ಕಡಿದು ಬಿಡ್ತದೆ, ನಾಶ ಮಾಡ್ತದೆ. ಆದ್ರೆ ಮನೆತನ ಬೆಳಗ್ತಕ್ಕಂಥ ಮಕ್ಕಳು ಹೆಂಗಾಗ್ತಾರ ಅಂತಂದ್ರೆ, ಒಬ್ಬ ತಂದೆ